ಕಾಡಿನಲ್ಲಿ ಇರೋದು ನಾವು. ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ನಾವೊಂದು ಕಾಡಿನ ಜನ. ಅಲ್ಲಿನ ಪ್ರಾಣಿ ಪಕ್ಷಿ, ಅಲ್ಲಿನ ಗೆಡ್ಡೆ ಗೆಣಸು, ಅಲ್ಲಿನ ಜೇನು, ಕಾಡಿನ ಒಡನಾಡಿ ನಾವು ಬದುಕಿ ಬಂದಂಥದ್ದು. ಆನೆ, ಹುಲಿ, ಜಿಂಕೆಗಳು, ಕಾಟುಗಳು, ಅದ್ರ ಮಧ್ಯದಲ್ಲಿ ಈಗಲೂ ಕೂಡ ನಾವು ವಾಸ ಮಾಡುತ್ತಾ ಈ ಮೂಲ ಹಾಡು ನಮ್ಮ ಜೇನುಕುರುಬ ಸಮುದಾಯದ ನಮಗೆ ಆದ ನಮ್ಮ ಭಾಷೆ ಇದೆ, ನಮ್ಮದೇ ಆದ ಕಲ್ಚರ್ಗಳಿದೆ. ಅದನ್ನ ನಮ್ಮ ಭಾಷೆಯಲ್ಲೇ ಅದನ್ನ ಹಾಡುವ ಬರುವ ಅಂತೇಳಿ ಜೇನುಕುರುಬರ ಭಾಷೆಯಲ್ಲೇ ಇರುವಂತ ಹಾಡು. 2 ಹಾಡನ್ನ ನಾವು ಹಾಡಿದ್ದೀವಿ ಈ ಸಿನಿಮಾಗೆ. ಹಾಗೆ ಮೊದಲನೆಗೆ ನಮ್ಮ ಹಾಡನ್ನ ಕೇಳಿ ನಾನು 2 ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಆ ವಿಜಯ್ ಸರ್ನ ತುಂಬಾ ಖುಷಿಯಾಗಿ ನಮ್ಮ ಡೈರೆಕ್ಟರ್ ಸರ್ನ ನಾವು ಕೇಳ್ತಾ ಇದ್ದೋ, ಒಂದ್ಸಲಿ ನಮ್ಮ ಹಾಡಿಗೆ ನಮ್ಮ ಜನರ ಹತ್ರ ಬಂದು ನೋಡ್ಲಿ ಅಂತ ನಾನು ತುಂಬಾ ಕೇಳ್ಕೊತಾ ಇದ್ದೆ. ಆ ದಿನ ಬಂದಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು. ಇನ್ನೊಂದು ಕೂಡ ನಾವು ಒಂದು ಕಾಡಬ್ಬ ಅಂತ ಹೇಳಿ ಮಾಡಿದ್ವಿ. ಹಾಡಿದ ನಮ್ಮ ಅಲ್ಲಿ ಏನು ನಮ್ಮ ಗಿರಿಜನ ಸಮುದಾಯದವರು ಇದ್ದೀವಿ, ನಾವು ಒಂದಷ್ಟು ಜನ ಸೇರಿ ದೊಡ್ಡ ನಮ್ಮ ಕಲಾವಿದರುಗಳನ್ನ ನಾವು ಅಲ್ಲಿ ಕರೆಸಿ ಒಂದು ನಮ್ಮ ಕಲೆಯನ್ನು ಕೂಡ ಇನ್ನು ಮುಂದೆ ಯಾವ ರೀತಿ ನಾವು ತೆಗೆ ಬರ್ಬೇಕು ನನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಂದೇ ಬರ್ಬೇಕು ಸರ್. ನಾನು ಈ ಹಾಡು ಮುಗಿದ ತಕ್ಷಣ ಈ ಹಾಡಿನ ಮೂಲ ಏನು ಅಂತ ನಾನು ಬದುಕಿ ಬಂದದು ನಂಗಾವೆ, ಕಾಡಲೆ ಹುಟ್ಟಿ ಬಂದದು ನಂಗಾವೆ, ಓ ಕಾಡಲೆ ಬದುಕಿ ಬಂದದು ನಂಗಾವೆ. ಕಾಡಲೆ ಕಪ್ಪ ತೆರೆದು ಕಾಡಲೆ ಬಟ್ಟಿ ತೆರೆದು ಕಾಡಲೆ ಮನೆ ಕಟ್ಟಿನೋ, ನಂಗ ಕಾಡು ಹುಲ್ಲು ಮನೆದು ಕಟ್ಟಿನೋ. ಕಾಡಲೆ ಹುಟ್ಟಿ ಬಂದದು ನಂಗಾವೆ, ಓ ಕಾಡಲೆ ಬದುಕಿ ಬಂದದು ನಂಗಾವೆ, ಕಾಡಲೆ ಹುಟ್ಟಿ ಬಂದದು ನಂಗಾವೆ, ಓ ಕಾಡಲೆ ಬದುಕಿ ಬಂದದು ನಂಗಾವೆ. ಕಾಡಲೆ ಕಷ್ಟದ ಕಾಡಲೆ ಪೂರ್ಣ ಕರೆದು ಕಾಡಲೆ ಕಷ್ಟದ ಕಾಡಲೆ ಪೂರ್ಣ ಕರೆದು ಕಾಡಲೆ ಕಣ್ಣಿ ಕತ್ತಿನೋ, ನನ್ನ ಕಾಡಲೆ ಕಣ್ಣಿ ಕತ್ತಿನೋ. ಈ ಮಾಡುವಂತ ನಿತಿನ್, ಅನಿಲ್, ಸುಧೀರ್
ಇನ್ನು ಎಲ್ಲ ಇದ್ದಾರೆ ಟೀಮ್ ಅಲ್ಲಿ. ನಮಗೆ ಇವರೇ ಮುಖ್ಯವಾಗಿ ಯಾವ ರೀತಿ ಹಾಡುಗಳಿಗೆ ಮ್ಯೂಸಿಕ್ ಮಾಡ್ಬೇಕು ಅನ್ನೋದು ಇವ್ರದ್ದು ಒಂದು ರೀತಿ ನನ್ನವ್ರದೇ ಎಲ್ಲ ಮೈನ್ ಆಗಿರುತ್ತೆ. ಮತ್ತೆ ನಮ್ಮ ಟೀಮ್ ಅಲ್ಲಿ ಇದ್ರದ್ದು ಮೂಲ ಉದ್ದೇಶ, ಈ ಹಾಡು ನಾವು ಕಾಡಿನಲ್ಲೇ ಎಷ್ಟೋ ತಲತಲಾಂತರಗಳಿಂದ ಮರದ ಕೋಟೆಯಲ್ಲಿ ಇರುವಂತದ್ದು, ಪಾಳೆ ಅದ್ರ ದೊಡ್ಡ ಮರ ಇರುವ ಬುಡದಲ್ಲಿ ಇರುವಂತದ್ದು, ಹಾಗೆ ಮನೆ ಕಟ್ಟಲಿಕ್ಕೆ ಮಾಡಿದ್ದು ಅಲ್ಲಿನ ಕಾಡಿನ ಕಂಬ, ಅದೇ ಕಾಡಿನಲ್ಲಿ ಹುಲ್ಲು ಇವೆಲ್ಲ ತೆಗೆದು ಮನೆ ಕಟ್ತಾ ನಾವು ವಾಸವಾಗಿದ್ದೀವಿ. ಮರದ ನೀರು ಕುಡಿತಾ, ಕೆಲವೊಂದು ಬಳ್ಳಿದು ನೀರು ಕುಡಿತಾ, ಇದು ನಮ್ಮ ಜೇನುಕುರುಬ ಇತಿಹಾಸದಲ್ಲಿ ಇರುವಂತ ಎಲ್ಲ ಆದಿವಾಸಿ ಸಮುದಾಯದಲ್ಲಿ ಬರುವಂತ ಕಲೆಗಳದು. ಹಾಗೆ ದೇವ್ರ ಕರೆಯುವಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಕಾಯಿಲೆಗಳನ್ನ ವಾಸೆ ಮಾಡ್ತಾ ಇದ್ರು ನಮ್ಮ ಅಜ್ಜ ಇದ್ರು, ಈಗ್ಲೂ ಕೆಲವು ಕಡೆ ನಡೀತಾ ಇದೆ. ಇದನ್ನೆಲ್ಲ ನಮಗೆ ಬಿಟ್ಟು ಕೊಡಬಾರದು. ನಮ್ಮ ಭಾಷೆಯಲ್ಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದನ್ನೆಲ್ಲ ನಂಗೆ ಬಿಟ್ಟು ಕೊಡಬಾರದು ಅಂತ ಹೇಳಿವೆ ಈ ವೇದಿಕೆಯಲ್ಲಿ ಇಂಥ ಒಂದು ಸಿನಿಮಾಲ್ ನಂಗೆ ತರಕನದ್ನೇ ನಂಗೆ ತುಂಬಾ ಆಸೆ ಆಗಿರುವಂತದ್ದು. ಇದು ನನ್ನ ಮೂಲ ಭಾಷೆ. ಈ ಭಾಷೆ ನಂಗೆ ಅಜ್ಜ ಇದ್ರು ತರತರಾಂತರ ಇದನ್ನೇ ಮಾತಾಡ್ತಾ ಬಂದಿರಂಥದ್ದು ನಂಗೆ ಜೇನುಕುರುಬರ ಭಾಷೆ. ಇನ್ನು ಗಾಸು, ಜೇನು ಇದೆಲ್ಲ ಅಗತಾಗ ಕೂಡ ನಂಗ ದೇವರಿಗೂ ಮಾಡಾಗಿ, ಸತ್ತವರ ಗಡೆ ಮಾಡಾಗಿ ಇದನ್ನ ನಂಗೆ ಆಚರಣೆ ಮಾಡೋದಂಥದ್ದು. ಆ ಜೇನು ಅಂತ ಹೇಳಿದ್ರೆ ಜೇನಿನದು ಮರಿ ಕೂಡ ನಂಗ ತಿತ್ತಿಗೆ, ಅದೇ ನಂಗ ಅದು ಹಾಲು. ನಂಗ ಇಂದಿನ ಕಾಲದವರು ದನದ ಹಾಲು ಕುಡಿತಿತ್ತಲೆ, ಅವರು ಜೇನು ಮರಿ, ತುಳಿದ ಮರಿ ಆ ತರವೇ ಅವರು ತಿಂದು ಅವರ ಆರೋಗ್ಯ ಶಕ್ತಿ ಎಲ್ಲ ಇತ್ತು. ಎಷ್ಟೋ ಒಂದು ಕಾಡಿನ ಔಷಧಿನೂ ಕೂಡ ನಂಗ ಜನ ತಿಂತ ಆರೋಗ್ಯನ ಚಂದ ಇತ್ತು. ಇದೇ ನಂಗ ಈ ಉದ್ದೇಶ ಇರೋಂಥದ್ದು. ಮತ್ತೆ ನಂಗದೇ ಆದ ಸಂಸ್ಕೃತಿ ಒಳಗೆ ಇಷ್ಟೊಂದು ನಂಗ ಸಿಟಿ ಜನರು ನಂಗೆ ಒಂದಿಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಇವತ್ತು ವೇದಿಕೆಯಲ್ಲಿ ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ನಂಗೆ ಎಲ್ಲ ಕಲಾವಿದರು ಯಾರ್ಯಾರ ಎಂತವ್ರ ಅನ್ನೋದು ನಂಗೆ ಮೂಲ ಜೇನುಕುರುಬ ವಿದ್ಯಾಭ್ಯಾಸ ಇಲ್ಲದೆ ನಂಗ ಬಳದು ಬಂದು ಒಂದಿಷ್ಟು ಇನ್ನು ಮುಂದೆನೂ ಕೂಡ ನಂಗೆ ವಿದ್ಯಾಭ್ಯಾಸರಾಗಿ ನಂಗೆ ಕಾಲಲ್ಲಿ ನಿಲ್ಲಕ್ಕನದ್ನೇ ನಂಗೆ ತುಂಬಾ ಇಷ್ಟ ಪಡ್ತಾ ಇದ್ದೇವೆ. ಏನಾದ್ರೂ ಸಣ್ಣ ಪುಟ್ಟ ನಂಗ ಮಾತುಗಳು ತಪ್ಪಾದರೂ ಎಲ್ಲ ಕಲಾವಿದರು ನಂಗ ವಿಜಯ್ ಸರ್ ಅವ್ರದ್ದು ತುಂಬಾ ನಂಗೆ ನೋಡ್ಲೆ ಖುಷಿ ಆಗ್ತದಿಗೆ. ಒಂದು ಮಾತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಮನಸ್ಸಿಂದ ಮಾತಾಡಿದ್ರಿ, ಬಹಳ ಮುಕ್ತರಾಗಿ ಮಾತಾಡಿದ್ರಿ, ಬಹಳ ಮುಕ್ತವಾಗಿ ಮಾತಾಡಿದ್ರಿ. ಯಾವುದೇ ತಪ್ಪಿಲ್ಲ. ನಿಮ್ಮ ಮಾತು ಅಥವಾ ಬೇರೆ ಇನ್ನೆಲ್ಲದಕ್ಕಿಂತ ನಿಮ್ಮಿಂದ ಬಂದಿರೋ ಸಂಗೀತ ಇದೆಯಲ್ಲ ಅಣ್ಣ, ಅದು ಬಹಳ ಎಲ್ಲರ ಮನಸ್ಸನ್ನು ಮುಟ್ಟಿದೆ, ಎಲ್ಲರ ಕಾಲುಗಳು ಹೆಜ್ಜೆ ಹಾಕೋ ತರ ಮಾಡಿದೆ, ಎಲ್ರು ಕೈ ತಟ್ಟೋವಾಗಿ ಮಾಡಿದೆ. ಇದೇ ಮುಖ್ಯ ಬೇಕಾಗಿರೋದು. ಬಹಳ ಖುಷಿ ಆಗುತ್ತೆ ನೀವು ಇಲ್ಲಿ ಬಂದು ನಮಗೋಸ್ಕರ ನಿಮ್ಮ ಸಮಯನ ಕೊಟ್ರಿ, ನಮ್ಮ ಸಿನಿಮಾಗೋಸ್ಕರ ನಿಮ್ಮ ಹಾಡನ್ನ ಕೊಟ್ರಿ. ನಮ್ಮ ಸಿನಿಮಾಗ್ ಮಾತ್ರ ಅಲ್ಲ, ನಮ್ಮ ಮುಂಚೆ ದುನಿಯಾ ವಿಜಯ್ ಸಿನಿಮಾಗೆ ಅಂತ ಹೇಳಿದಿರಾ, ವಿನಯ್ ಸಿನಿಮಾಗೆ ಅಂತ ಹೇಳಿದಿರಾ, ಇನ್ನು ಹಲವಾರು ಸಿನಿಮಾಗಳಲ್ಲಿ ನಿಮ್ಮ ಕಲೆ, ನಿಮ್ಮ ಕಲಾವಿದರು ಎಲ್ರು ದೊಡ್ಡ ದೊಡ್ಡ ಬೆಳಕನ್ನ, ದೊಡ್ಡ ದೊಡ್ಡ ಯಶಸ್ಸನ್ನ ಕಾಣಬೇಕು ಅಂತ ನಾವು ಆಶಿಸ್ತೀವಿ.